ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ರಾಜ್ಯದಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಉಡುಪಿಯಲ್ಲೂ ಕೂಡ ಈ ಒಂದು SIR ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಆದ್ರೆ ಕೆಲವೊಂದು ಕಡೆ ಗೊಂದಲ ಹಾಗೂ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಕೆಲವು ಕಡೆ ಗೊಂದಲ ಆಗ್ತಾ ಇದೆ. ಈ ಬಗ್ಗೆ ಈ ಒಂದು ಪ್ರಕ್ರಿಯೆ ಕುರಿತು ಉಡುಪಿಯ ಜನತೆ ಯಾವ ರೀತಿಯಾದಂತಹ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಎಂಬುದನ್ನ ನೋಡಿ. ಸರಿ, ಈಗ SIR ಪ್ರಕ್ರಿಯೆ ಆರಂಭವಾಗಿದೆ. ಯಾವ ರೀತಿಯಾಗಿ ನೀವು ಅದನ್ನು ವಿಶ್ಲೇಷಣೆ ಮಾಡ್ತಾರೆ? ಅಂದ್ರೆ ಸ್ವಲ್ಪ ಕೆಲವರಿಗೆ ಗೊಂದಲ ಇರುವುದು, ಕೆಲವರಿಗೆ ಮಾಹಿತಿ ಇಲ್ಲದಿರುವುದೆಲ್ಲ ಆಗ್ತಾ ಉಂಟು. ಯಾವ ರೀತಿ ನಿಮ್ಗೆ ಅನಿಸ್ತಾ ಉಂಟು? ಈಗಾಗಲೇ SIR ಎಂಬ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಪ್ರಾಯಶಃ ನಾವು ನಮ್ಮ ಪಕ್ಷದ ಲೆವೆಲಿಂದ ಬಹಳಷ್ಟು BLA 2 ಇವರಿಗೆ ಕಾರ್ಯಾಗಾರ ಮಾಡುವಂಥದ್ದು, ಮಾಹಿತಿ ಕೊಡುವಂಥದ್ದು, ಇದನ್ನೆಲ್ಲ ನಾವು ಮಾಡಿದ್ದೇವೆ. ಆದರೂ ಕೂಡ BLO ಇವರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಅದು ಯಾವ ರೀತಿ ಅಂದ್ರೆ, ಕೆಲವು BLOಗಳು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ, ಇನ್ನು ಕೆಲವು BLOಗಳು ಅವರಿಗೆ ಮಾಹಿತಿ ಇಲ್ಲದ ಪರಿಸ್ಥಿತಿ. ಅಂಥದ್ರಲ್ಲಿ BLA 2 ಮತ್ತೆ BLO ಇವರು ಜೊತೆಗೆ ಕೆಲಸ ಮಾಡಿದ್ರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತ ಮತದಾನದ ಹಕ್ಕಲ್ಲಿ ಯಾರು ಕೂಡ ವಂಚಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮ ವಾಹಿನಿಯ ಮುಖಾಂತರ ಹೇಳುದು ಇಷ್ಟೇ, ಇದರಲ್ಲಿ BLO ಮತ್ತೆ BLA 2ಗಳ ಬಹಳಷ್ಟು ಮಹತ್ವವಾದ ಪಾತ್ರ ಇದೆ. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬರು ಮತದಾನ ಹಕ್ಕು ಕಳ್ಕೊಳ್ಬಾರ್ದು ಎಂಬ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ದಯಮಾಡಿ ಎಲ್ರು ಯಾರಿಗೆ ಮತದಾನ ಮಾಡುವ ಹಕ್ಕು ಬೇಕು ಅಂತವರನ್ನು ಯಾರನ್ನೂ ಕೂಡ ಕೈ ಬಿಡಬಾರ್ದು, ಅಂತವರಿಗೆ ಮತದಾನ ಹಕ್ಕನ್ನು ಕೊಡುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳುತ್ತಾ, ಖಂಡಿತವಾಗಿ ಈ ಏನು SIR ಪ್ರಕ್ರಿಯೆ ಇದೆ ಇದನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಇದು ಬಹಳಷ್ಟು ಉತ್ತಮ. ಇದನ್ನು ಬಹಳಷ್ಟು ತಾತ್ಸಾರ ಮನೋಭಾವ ಅಥವಾ ನೆಗ್ಲಿಜೆನ್ಸಿ ಮಾಡಿದ್ರೆ ಖಂಡಿತ ಇದು ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತ ಅವಕಾಶ ಕೂಡ ಇದೆ. ಹಾಗಾಗಿ ಜಿಲ್ಲಾಡಳಿತ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮನವಿ ಮಾಡುವುದು ಇಷ್ಟೇ, ಯಾರು ಕೂಡ ಮತದಾನದ ಹಕ್ಕಿನಿಂದ ಹೊರಗೆ ಹೋಗಬಾರ್ದು. ಮತ್ತೆ ಈ ಏನು SIR ಪ್ರಕ್ರಿಯೆ ಏನಿದೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮನವರಿಕೆ ಮಾಡುವ ರೀತಿಯಲ್ಲಿ, ಅಥವಾ ಅವರ ಫಾರ್ಮ್ ಫಿಲ್ ಅಪ್ ಮಾಡುವುದರ ಇರ್ಲಿ, ಅಥವಾ ಆ 22ರ ಇಸ್ವಿಯಲ್ಲಿ ಅವರು ಎಲ್ಲಿದ್ರು ಎಂಬ ಏನು ಹೇಳಿ ಅವರಿಗೆ ಮಾಹಿತಿ ಕೊಡುವಂತದ್ದಾಗ್ಲಿ, ಮತ್ತೆ ಈ ಫಾರ್ಮ್ ತುಂಬುವ ಅಲ್ಲಿ ಕೂಡ BLAಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳು ಸಹಕಾರವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ಮತದಾರರು ಏನ್ ಮಾಡ್ಬೇಕು ಅಂತ? ಈಗಾಗಲೇ ಮತದಾರರು ಒಂದು ಹಂತದ ದಾಖಲೆಗಳನ್ನು ಖಂಡಿತ ಅವರು ಕೊಡ್ತಾರೆ. ಕೆಲವೊಮ್ಮೆ ಅವರಿಗೆ ಮಾಹಿತಿ ಇಲ್ಲದ ಸಂದರ್ಭದಲ್ಲಿ ಅವರಿಗೆ ತಿಳಿ ಹೇಳುವಂಥದ್ದು, ಮಾಹಿತಿ ಕೊಡುವಂಥದ್ದು ಕೆಲಸ ನಮ್ಮ ಅಧಿಕಾರಿಗಳು ಹೇಳಬೇಕು. ಎಲ್ಲಿ ಕೂಡ ಉಡಾಫೆ ರೀತಿಯಲ್ಲಿ ಮಾತಾಡದೆ ಜನರಿಗೆ ಒಂದಷ್ಟು ಗೊಂದಲ ಇದೆ, ಅದನ್ನು ಬಗೆಹರಿಸುವಂಥದ್ದು ಕೆಲಸದ್ದು ನಮ್ದು ಮತ್ತೆ BLA 2 BLO ಇವರ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಒಂದ್ ಸ್ವಲ್ಪ ಸಮಾಧಾನದಿಂದ ಜನರಿಗೆ ಯಾವುದೆಲ್ಲ ದಾಖಲೆಗಳನ್ನು ಬೇಕು ಅದನ್ನು ಬಿಡಿಸಿ ಹೇಳಿದ್ರೆ ಖಂಡಿತ ಜನರು ನಿಮ್ಗೆ ಸಹಕಾರವನ್ನು ಮಾಡ್ತಾರೆ ಅಂತ ಹೇಳುತ್ತಾ, ಖಂಡಿತ ಈ ಎಲ್ಲ ಪ್ರಕ್ರಿಯೆಯಲ್ಲಿ ನೀವು ಜೊತೆ ಸೇರಿ ಒಳ್ಳೆ ರೀತಿಯಲ್ಲಿ ಈ ಪ್ರಕ್ರಿಯೆಯನ್ನು ಮುಗಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ. ಇಂದು ಕರ್ನಾಟಕದಾದ್ಯಂತ SIR ಮತಪಟ್ಟಿಯ ಪರಿಷ್ಕರಣೆಯ ಚಟುವಟಿಕೆಗಳು ನಡೀತಾ ಇದೆ. ಇದನ್ನ ಭಾರತೀಯ ಜನತಾ ಪಕ್ಷವು ಸೇರಿದಂತೆ
ಇಡೀ ಭಾರತ ದೇಶದಲ್ಲಿ ಭಾರತೀಯರಿಗೆ ಮಾತ್ರ ಮತ ಅನ್ನುವಂಥ ಕಲ್ಪನೆ ಇಡಿ ಈ ಮತಪಟ್ಟಿ ಪರಿಷ್ಕರಣೆ ಆಗ್ತಾ ಇರುವುದು. ಪ್ರತಿ ಭಾರತೀಯರು ಕೂಡ ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕೊಡಲಿಕ್ಕೆ ಈ ಪ್ರಕ್ರಿಯೆಗಳು ಆರಂಭ ಆಗಿದೆ. ಆದ್ರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ, ಮತಪಟ್ಟಿ ಪರಿಷ್ಕರಣೆ SIR ಅನ್ನ ಪ್ರತಿಯೊಬ್ಬರು ಕೂಡ ಸ್ವಾಗತಿಸಬೇಕು. ಮತ್ತು ಮನೆ ಮನೆಗೆ ಆ BLOಗಳು ಬಂದಾಗ ಮತ್ತು BLA 2 ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಬಂದಾಗ ಎಲ್ಲ ವಿವರಗಳನ್ನು ಅವರಿಗೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮತದಾರರಿಗೆ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ಈ SIR ಅನ್ನು ಟೀಕಿಸುವವರು ಮತ್ತೊಮ್ಮೆ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದೇಶದ ಜನರಿಗೆ ಬಾಂಗ್ಲಾದೇಶದಲ್ಲಿರುವಂತಹ ಜನ ಭಾರತಕ್ಕೆ ಬಂದು ಇಲ್ಲಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡುವಂತ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ಈ ಮತದಾನ ಪರಿಷ್ಕರಣೆ ವಿದಾಯ ಹೇಳುತ್ತೆ ಅನ್ನುವಂಥ ವಾತಾವರಣವನ್ನು ಗಮನಿಸಬೇಕು. ಕೆಲವರು ಮಾತನಾಡುವಾಗ ಪ್ರಜಾಪ್ರಭುತ್ವಕ್ಕೆ ಇದು ಕಂಟಕ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಕಂಟಕ ಅಲ್ಲ ಇದು. ಬದಲಾಗಿ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂತ ಒಂದು ವ್ಯವಸ್ಥೆ ಈ SIR ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡಿ ಈ SIR ಪ್ರಕ್ರಿಯೆಗಳನ್ನ ಮತದಾರರ ಪರಿಷ್ಕರಣೆಯ ಪ್ರಕ್ರಿಯೆಗಳನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಸಾಮಾನ್ಯವಾಗಿ ಈ ಮತದಾರರ ಪರಿಷ್ಕರಣೆ ರಾಷ್ಟ್ರ ವಿರೋಧಿಗಳು, ಭಯೋತ್ಪಾದಕರು, ವಿದೇಶದಲ್ಲಿದ್ದ ಭಾರತದ ಜನರಿಗೆ ಅನ್ಯಾಯ ಮಾಡುವವರು ಮತ್ತು ಭಾರತದ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಬೇಕಂತ ಆಸೆ ಪಡುವವರಿಗೆ ಇದಕ್ಕೊಂದು ಕಡಿವಾಣ ಆಗುತ್ತೆ ಅನ್ನೋ ನಮ್ಮ ಭಾವನೆ. ಹಾಗಾಗಿ ಕಾಂಗ್ರೆಸ್ ಅವರಲ್ಲೂ ಕೂಡ ನಾನು ಆಗ್ರಹ ಪಡಿಸ್ತಾ ಇರೋದು, ದಯವಿಟ್ಟು ಇಂಥ ಗೊಂದಲಕ್ಕೆ ಇಳಿಬಾರದು ಮತ್ತು ಮತದಾರರ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಅದನ್ನು ಬೆಂಬಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಈ ಮಧ್ಯದಲ್ಲಿ ನಡೀತಾ ಇರೋದು ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಅಧಿಕೃತ ವಾಸ್ತವ್ಯ ಪತ್ರವನ್ನ ಕಂದಾಯ ಇಲಾಖೆ ಮೂಲಕ ನಾವು ಕೊಡಿಸ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ವಾಸ್ತವ್ಯ ದೃಢೀಕರಣ ಪತ್ರವನ್ನು ಗಮನದಲ್ಲಿಟ್ಟುಕೊಂಡು ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಮತಕ್ಕೆ ಯಾವುದಾದ್ರೂ ವಿದೇಶಿ ಮತದವರಿಗೂ ಕೂಡ ಅನುಕೂಲ ಆಗುವಂತ ಒಂದು ಪ್ರಕ್ರಿಯೆಗಳಿಗೆ ಇದು ಅವಕಾಶ ಆಗ್ಬೋದು ಅನ್ನುವಂಥ ದೂರುಗಳು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ವಾಸ್ತವ್ಯ ಸರ್ಟಿಫಿಕೇಟ್ ಅನ್ನ ಇಟ್ಟುಕೊಂಡು ಯಾವುದಾದ್ರೂ ಮತವನ್ನು ಉಳಿಸಬೇಕು, ನಮಗೆ ಬಿಡುವಂತ ಮತಗಳನ್ನು ಉಳಿಸಬೇಕು, ಅವ್ರು ಯಾವುದೇ ಯಾರು ಅಡ್ಡಿಲ್ಲ ಅಂತ ಹೇಳಿ ಕಾಫಿ ತೋಟದಲ್ಲಿ ಕೆಲಸ ಮಾಡುವಂತ ಬಾಂಗ್ಲಾ ನಿವಾಸಿಗಳಿಗೆ ಅವಕಾಶ ಮಾಡಿಕೊಡುವಂತ ಪ್ರಕ್ರಿಯೆಗಳು ಮುಂದುವರೆದ್ರೆ, ಸರ್ಕಾರ ಕೊಟ್ಟಿರುವಂತಹ ಅವಕಾಶವನ್ನು ಬಳಸಿಕೊಂಡು ಕಂದಾಯ ಇಲಾಖೆ ಅಧಿಕಾರಿಗಳು ವಾಸ್ತವ್ಯ ದೃಢೀಕರಣ ಪತ್ರವನ್ನು ಊರ್ಜಿತಗೊಳಿಸಿ ಮತದಾರರ ಪಟ್ಟಿಯಲ್ಲಿರುವಂತಹ ಮತವನ್ನ ಅನೂರ್ಜಿತ ಆಗಬಹುದಂತ ಮತವನ್ನು ಉಳಿಸಬೇಕು ಹೊರಟ್ರೆ, ಈಗಾಗಲೇ ನಾವು ಕೇಂದ್ರದ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಇದೇನಾದ್ರೂ ಆದ್ರೆ ಈ ವಾಸ್ತವ್ಯ ದೃಢೀಕರಣ ಪತ್ರವನ್ನು ಕೊಟ್ಟು ನಾಳೆ ಅದು ನಕಲಿ ಮತ ಅಂತ ಸಾಬೀತಾದ್ರೆ ಯಾವ ಅಧಿಕಾರಿ ಈ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಮತ್ತು ವಾಸ್ತವ್ಯ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೋ ಅದೇ ಅಧಿಕಾರಿಯನ್ನು ಹೊಣೆಗಾರಿಕೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡುವಂತ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಿದೆ. ಹಾಗಾಗಿ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಆಗ್ರಹ ಪಡಿಸ್ತೇನೆ. SIR ಪ್ರಕ್ರಿಯೆಯು ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ಕೆಲವೊಂದು ಕಡೆಗಳಲ್ಲಿ ಎಲ್ಲೋ ಮತ್ತೆ ಸ್ವಲ್ಪ ಗೊಂದಲದ ವಾತಾವರಣ, ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳ ಸಮಸ್ಯೆ, ಮತದಾರರಿಗೆ ಕೂಡ ಒಂದು ಸ್ವಲ್ಪ ಗೊಂದಲ ಇದೆ. ಅದರ ಬಗ್ಗೆ ಈಗಾಗಲೇ SIR ಬಗ್ಗೆ ನಾವು ಹೇಳುದಿದ್ರೆ ಒಂದು ದಿವಸ ಆಯ್ತು SIR ಪ್ರಕ್ರಿಯೆ ಶುರುವಾಗಿ, ಇವತ್ತು 2ನೇ ದಿವಸ. ಕೆಲವೊಂದು ಕಡೆ ಅಲ್ಲಿ ಅಧಿಕಾರಿಗಳಿಗೆ ಸ್ವಲ್ಪ ಸಮನ್ವಯದ ಕೊರತೆ, ಅವರಿಗೆ ಅಧಿಕಾರಿಗಳಿಗೆ ಕೆಲವೊಂದು ನಿನ್ನೆಯಿಂದ ನಮ್ಗೊಂದು 10-20 ಫೋನ್ ಬಂದಿದೆ, ಏರಿಯಾ ಯಾವ್ದು ಹೇಳಿ, ಎಲ್ಲಿ ಏನು ಅಂತೇಳಿ ಅವರಿಗೂ ಡೋರ್ ನಂಬರ್ ಬಿಟ್ಟು, ಅಲ್ಲಿಯ ಸ್ಥಳೀಯ ಮತದಾರರ ಡೋರ್ ನಂಬರ್ ಬಿಟ್ಟು ಏರಿಯಾದ ಕೊರತೆ ಅವರಿಗಿದೆ, ಅರಿವಿನ ಕೊರತೆ ಅವರಿಗಿದೆ. ಮತ್ತೆ ಅದರಲ್ಲೊಂದು ಇನ್ನು ಕೂಡ ಇನ್ನು 1 ತಿಂಗಳೊಳಗೆ ನಾವೆಲ್ಲ ಎಲ್ಲ ಮತದಾರರಲ್ಲಿ ನಾನು ವಿನಂತಿ ಮಾಡ್ತೇನೆ, ಯಾಕೆ ಮತದಾರರ ಓಟು ಮಾತ್ರ ಅಲ್ಲ, ಇದರಲ್ಲಿ ನಿಮ್ಗೆ ಮುಂದಿನ ದಿನದಲ್ಲಿ ನಿಮ್ಗೆ ಶಾಲೆ ಹೋಗುವಂತ TC ಸಮೇತ ಇದರಲ್ಲಿ ನಿಮ್ಗೆ ಪ್ರಾಮುಖ್ಯತೆ ವಿಷಯ ಇದು. ನಿಮ್ಗೆ ಜಾತಿ ಸರ್ಟಿಫಿಕೇಟ್ ಇಂದ ಹಿಡಿದು TC ಇಂದ ಹಿಡಿದು ನಿಮಗೆ ಇನ್ನು ಯಾವುದಾದ್ರೂ ಗೌರ್ಮೆಂಟ್ ಇದು ಯಾವುದಾದ್ರೂ ಸವಲತ್ತು ಬೇಕಾದ್ರೂ ಈ ವೋಟರ್ ಐಡಿಯನ್ನು ನಾವು ಪರಿಗಣಿಸಬೇಕು. ಒಂದೇ ಇದನ್ನು ಪರಿಗಣಿಸ್ತಾರೆ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಅಂತ ಒಂದು ಕಾರ್ಯರೂಪವನ್ನು ನಾವು ತಾಳಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಮತದಾರರಲ್ಲಿ SIR ಬಗ್ಗೆ ಒಂದು ಕಳಕಳಿಯ ವಿನಂತಿ. ಅವರು ಕೇಳಿದ 10 ಡಾಕ್ಯುಮೆಂಟ್ ಅಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ರೆ ಸಾಕು, ಅವರು ನಿಮ್ಮ ಓಟನ್ನು ಪರಿಗಣನೆಗೆ ತಗೊಳ್ತಾರೆ. ದಯವಿಟ್ಟು
ತಾವೆಲ್ಲ SIR ಬಗ್ಗೆ ಈ ಒಂದು ತಿಂಗಳು ನಿಮ್ಗೆ ಎಷ್ಟೇ ಕೆಲಸ ಇರಲಿ, ನಿಮ್ಮ ಜೀವನದ ಯಶಸ್ವಿಯ ದಿನ ಈ ಒಂದು ತಿಂಗಳಲ್ಲಿ. ಯಾಕಂತ ಹೇಳಿದ್ರೆ ನಮ್ಗೆ ಏನೋ ನೀವು ನಮ್ಗೆ ಓಟ್ ಹಾಕದಿದ್ರೆ ಏನಾಗುದಿಲ್ಲ, ನಮ್ಗೆಲ್ಲ ಫೆಸಿಲಿಟಿ ಸಿಗ್ತದೆ ಅಂತ ಹೇಳಿದ್ರೆ ನೀವು ಮತದಾರರು ತಪ್ಪಿತಸ್ಥರಾಗ್ತೀರಿ. ಮುಂದೊಂದು ದಿವಸ ಯಾವ್ದಾದ್ರು ಒಂದು ನಿಮ್ಗೆ ಫೆಸಿಲಿಟಿ ಸಿಗಬೇಕಾದ್ರೆ ಈ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಲೇಬೇಕು. ನಾವು ಭಾರತೀಯರು ಅಂತೇಳಿ ಗೊತ್ತಾಗಬೇಕಾದ್ರೆ ಈ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ನಿಮ್ದು ಬೇಕು. ದಯವಿಟ್ಟು SIR ಬಗ್ಗೆ ಏನಾದ್ರೂ ನಿಮ್ಮಲ್ಲಿ ಕೊರತೆ ಇದ್ರೆ, ಸಮನ್ವಯದ ಕೊರತೆ ಇದ್ರೆ, ಮಾಹಿತಿಯ ಕೊರತೆ ಇದ್ರೆ, ಸ್ಥಳೀಯ ಏಜೆಂಟ್ ಇರ್ತಾರೆ, ಸ್ಥಳೀಯ ಸರ್ಕಾರಿಯ BLO ಅವರು ಇರ್ತಾರೆ, ಅವ್ರ ಹತ್ರ ನೀವು ಮಾಹಿತಿ ತಕೊಂಡು ಏನೇನು ಬೇಕು ಅಂತ ದಯವಿಟ್ಟು ಕೂಡಲೇ ಈ ಒಂದು ತಿಂಗಳ ಒಳಗಾಗಿ ತಾವು ತಮ್ಮ ಮತದಾರ ಪಟ್ಟಿಯನ್ನು ತಾವೇ ಪರಿಶೀಲಿಸಿ ಅದನ್ನು ಸೂಕ್ತವಾದ ಇದು ಯಾವುದೆಲ್ಲ ಪೇಪರ್ ಬೇಕು, 2 ಫೋಟೋ ಬೇಕು, ಅದ ನಂತರ ನಿಮ್ಮ ಸೂಕ್ತವಾದ ದಾಖಲೆ 10ರಲ್ಲಿ ಒಂದು ಯಾವುದು ದಾಖಲೆ ಬೇಕು ಕೊಟ್ಟು ನಮ್ಮ ಓಟನ್ನು ಕೂಡ ನಿಮ್ಮ ಓಟನ್ನು ಕೂಡ ಖಾತ್ರಿಗೊಳಿಸುವಂಥದ್ದು ಉತ್ತಮದಲ್ಲಿ ಉತ್ತಮ ಹೇಳ್ತಾ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಮೊನ್ನೆ 29ನೇ ತಾರೀಕಿನಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಆಯೋಗ SIR ಸಮಗ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ ಆರಂಭಗೊಳಿಸಿದೆ. ಈಗಾಗಲೇ BLOಗಳು ಮನೆ ಮನೆಗೆ ತೆರಳಿ ಮತದಾರರಿಗೆ ಏನು ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು BLA 2ಗಳು ಅವರೊಟ್ಟಿಗೆ ತೆರಳಿ ಈ ಒಂದು ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ಜಿಲ್ಲೆಯ ಎಲ್ಲ ಬೂತುಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ BLA 2ಗಳು BLOಗಳೊಂದಿಗೆ ಮನೆ ಮನೆಗೆ ತೆರಳಿ ಈ ಒಂದು ಫಾರ್ಮ್ ಕೊಡ್ತಾ ಇದ್ದಾರೆ. ಅವರಿಗೆ ಫಿಲ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ BLA 2ಗಳಿಗೆ ಬ್ಲಾಕ್ ವೈಸ್, ಡಿಸ್ಟಿಕ್ ವೈಸ್, ಹಾಗೆ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ವಿಶೇಷವಾದ ತರಬೇತಿಯನ್ನು ಈಗಾಗಲೇ ನೀಡಲಾಗಿದೆ. ಆ ತರಬೇತಿಯ ಪ್ರಕಾರ ನಮಗೆ ಉತ್ತಮವಾದ ಸ್ಪಂದನೆ ನಮ್ಮ ಜಿಲ್ಲೆಯಲ್ಲಿ ಜನರಿಂದ ಸಿಗ್ತಾ ಇದೆ. ನಮ್ಮ ಮುಖ್ಯ ಉದ್ದೇಶ ಈ ಒಂದು ಪ್ರಕ್ರಿಯೆಯಲ್ಲಿ ಯಾರು ಜನಸಾಮಾನ್ಯರು ಮತದಾನದಿಂದ ಅಥವಾ ಮತದಾರರ ಹಕ್ಕನ್ನು ಕಳ್ಕೊಳ್ಬಾರ್ದು ಅಂತ ಹೇಳುವ ಉದ್ದೇಶ. ಇಲ್ಲಿ ಅವಕಾಶ ಇರುವುದು ಪ್ರಾಯಶಃ ಅವಿದ್ಯಾವಂತರಿಗೆ, ಹಾಗೆ ಕೂಲಿ ಕಾರ್ಮಿಕರಿಗೆ, ಹಾಗೆ SC ST ಸಮುದಾಯದ ತೀರ ಹಿಂದುಳಿದವರಿಗೆ ಇದೊಂದು ಸ್ವಲ್ಪ ಸಮಸ್ಯೆ. ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಹಾಗೂ BLA 2ಗಳು ಈಗಾಗಲೇ ಮನೆ ಮನೆಗೆ ತೆರಳಿ ಅವರಿಗೆ ಆ ಒಂದು ಪ್ರಕ್ರಿಯೆಯಲ್ಲಿ, ಆ ಫಾರ್ಮ್ ಫಿಲ್ ಮಾಡುವ ಪ್ರಕ್ರಿಯೆಯಲ್ಲಿ ನೆರವಾಗ್ತಾ ಇದ್ದಾರೆ. ಈಗ ಏನು ಫಿಲ್ ಮಾಡಿ ಆದ ನಂತರ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಕರಡು ಪ್ರತಿ ಬರ್ತದೆ. ಆ ಕರಡು ಪ್ರತಿಯಲ್ಲಿ ಹೆಸರು ತಪ್ಪಿದರೆ ಅಥವಾ ಏನು ನಾವು ಕೊಟ್ಟ ಮ್ಯಾಪಿಂಗ್ ಏನು ಹೆಸರು 2002ನೇ ಇಸ್ವಿಯ ನಮ್ಮ ಮತದಾರರ ಪಟ್ಟಿಗೆ ಮ್ಯಾಚ್ ಆಗದಿದ್ದರೆ ಚುನಾವಣಾ ಆಯೋಗ ನೋಟಿಸ್ ಕೊಡಲಿಕ್ಕೆ ಅವಕಾಶ ಇದೆ. ಆ ನೋಟಿಸ್ಗೆ ನಾವು ಸೂಕ್ತ ದಾಖಲೆ ಕೊಟ್ಟರೆ ನಮ್ಮ ಮತದಾನದ ಹಕ್ಕನ್ನು ನಾವು ಉಳಿಸ್ಕೊಳ್ಬೋದು. ಆ ನೋಟಿಸಿಗೆ ಉತ್ತರ ನೀಡಲಿಕ್ಕೂ ಕೂಡ ನಮ್ಮ ಏನು ನಿಮ್ಮ ದಾಖಲೆಗಳು ಬೇಕು, ಆ ದಾಖಲೆಗಳ ಸಂಗ್ರಹಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜನಸಾಮಾನ್ಯರಿಗೆ ನೆರವಾಗ್ತಾರೆ. ಈ ಪ್ರಕ್ರಿಯೆಯಲ್ಲಿ ನಾವು BLOಗಳು ಪ್ರತಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ನ ಕೊಡುವಂಥದ್ದು ಡೂಪ್ಲಿಕೇಟಲ್ಲಿ ಕೊಡ್ತೀವಿ. ಇವತ್ತು ಬಂದು ಗುರುಗಳಿಗೆ ನಾನು ಈ ಫಾರ್ಮ್ನ ಕೊಡಿಸಿದ್ದೀನಿ ನಮ್ಮ BLO ಜೊತೆ. ಇದನ್ನು ತುಂಬಿಸ್ಬಿಟ್ಟು ಅವರು ವಾಪಸ್ ಕೊಡಬೇಕಾಗತ್ತೆ. ವಾಪಸ್ ಕೊಟ್ಟಿರೋದನ್ನ ನಾವು ಅದನ್ನು ಅಪ್ಲೋಡ್ ಮಾಡಿದ ನಂತರ ಡ್ರಾಫ್ಟ್ ಮತದಾರ ಪಟ್ಟಿನಲ್ಲಿ ಪಬ್ಲಿಷ್ ಆಗುತ್ತೆ. ಅದಾದ ನಂತರ ನಾವು 5ನೇ ತಾರೀಕು ಆಗಸ್ಟ್ರಂದು ಇದು ಪಬ್ಲಿಷ್ ಆಗುತ್ತೆ, ಇದು ಕರಡು ಮತದಾರರ ಪಟ್ಟಿ. ಅದಾದ ನಂತರ 1 ತಿಂಗಳ ಕಾಲಾವಕಾಶ ಇದೆ ಸಾರ್ವಜನಿಕರಿಗೆ ಏನಾದರೂ ಕ್ಲೇಮ್ಸು, ಒಬ್ಜೆಕ್ಷನ್ಸು ಅಥವಾ ನಮ್ಮ ಕಡೆಯಿಂದ ಏನಾದರೂ ಹಿಯರಿಂಗ್ಸ್ ಮಾಡೋದಾದರೆ ಅದನ್ನು ಮಾಡೋದಕ್ಕೆ. ಕ್ಲೇಮ್ಸು, ಒಬ್ಜೆಕ್ಷನ್ಸ್ ಕೊಡಲಿಕ್ಕೆ 1 ತಿಂಗಳು, 4ನೇ ತಾರೀಕು ಸೆಪ್ಟೆಂಬರ್ ತನಕ ಟೈಮ್ ಇರುತ್ತೆ. ನಾವು 5ನೇ ತಾರೀಕು ಆಗಸ್ಟಿಂದನೇ 3ನೇ ತಾರೀಕು ಅಕ್ಟೋಬರ್ ತನಕ ಹಿಯರಿಂಗ್ ಮಾಡ್ತಿರ್ತೀವಿ ಈ ಕ್ಲೇಮ್ಸ್ ಬಗ್ಗೆ, ಒಬ್ಜೆಕ್ಷನ್ಸ್ ಬಗ್ಗೆ. ಮತ್ತು ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನಾವು ಈ ಫಾರ್ಮ್ಸ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಅದನ್ನು ಕರೆದು ಆಗ ಸಾರ್ವಜನಿಕರು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ. ಈಗ ನಾವು ಏನು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದೀವಿ ಅದನ್ನು ಜಸ್ಟ್ ಒಂದು ಫೋಟೋ ಹಾಕಬೇಕು.
ಮಾಹಿತಿ ತುಂಬಿಸ್ಬೇಕು ಮತ್ತು ಸೈನ್ ಮಾಡಿ ಕೊಡುವಂಥದ್ದು. ಅದ್ರ ಜೊತೆ ಯಾವುದೇ ಫಾರಮ್ ಲಗತ್ತಿಸ್ಬಿಟ್ಟು ಕೊಡುವಂಥದ್ದಿಲ್ಲ. ಈಗ ಇದನ್ನು ಕೊಟ್ಟ ಮೇಲೆ ಆ ಹಿಯರಿಂಗ್ ಟೈಮಲ್ಲಿ ಏನಾದರೂ ನಮಗೆ ಡೌಟ್ಸ್ ಇದ್ದು ಕ್ಲಾರಿಫಿಕೇಷನ್ ಬೇಕಂದರೆ ಮಾತ್ರ ನಾವು ಕೇಳ್ತೀವಿ. ಆವಾಗ ಡಾಕ್ಯುಮೆಂಟ್ಸ್ ತಂದು ತೋರಿಸಿದರೆ ಆಯಿತು. ಅದಾದ ಇದು 3ನೇ ತಾರೀಕು ಅಕ್ಟೋಬರ್ ತನಕ ನಡೆಯುತ್ತೆ. ಮತ್ತು 7ನೇ ತಾರೀಕು ಅಕ್ಟೋಬರ್ದಂದು ಫೈನಲ್ ಮತದಾರರ ಪಟ್ಟಿಯನ್ನು ಪಬ್ಲಿಷ್ ಮಾಡ್ತೀವಿ. ಇದರ ಒಂದು ಪ್ರಾರಂಭ ಹಂತವಾಗಿ ಜಿಲ್ಲಾಧಿಕಾರಿಯವರು ಸ್ವತಃ ಒಂದು ಚಾಲನೆ ಕೊಡಬೇಕು ಹೇಳಿ ಈ ಉಡುಪಿಯ ಒಂದು 5 ಜನರಿಗೆ ಆಯ್ಕೆ ಮಾಡಿ ಇವತ್ತು ನಮ್ಮಲ್ಲಿ ಬಂದಿದ್ದರು. ಅದ್ರ ಬಗ್ಗೆ ಮಾಹಿತಿ ನೀಡಿದರು. ಈಗಾಗಲೇ ಇದರ ಬಗ್ಗೆ ನಾವು ಎಲ್ಲ ಕಡೆ ಒಂದು ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ವತಿಯಿಂದ ಜಿಲ್ಲೆಯ 7 ತಾಲೂಕುಗಳಲ್ಲಿ ಇದರ ತುಂಬ ಮಾಹಿತಿ ನೀಡ್ತಾ ಇದ್ದೇವೆ. ಕೊನೆಯದಾಗಿ ಇವತ್ತು ಶಿರೂರಲ್ಲಿ ಮಾಹಿತಿ ನೀಡ್ತಾ ಇದ್ದೇವೆ. ಆ ಎಲ್ಲ ವಿಷಯ ನಾವು DC ಅವರ ಗಮನಕ್ಕೆ ತಂದಿದ್ದೇನೆ. ಎಲ್ಲ ಇದರ ಬಗ್ಗೆ ಹೇಗೆ ಫಿಲ್ ಮಾಡಬೇಕು, ಯಾರು ಇದರಲ್ಲಿ ಅರ್ಹರಾಗುತ್ತಾರೆ, 18 ವರ್ಷ ತುಂಬಿದವರು ಮತ್ತು ಯಾರು ಡಿಲೀಟ್ ಆಗ್ತಾರೆ, ಎಲ್ಲ ಕಡೆ ಎಲ್ಲ ಮಾಹಿತಿ ನೀಡ್ತಾ ಇದ್ದೇವೆ. DC ಅವರು ಕೂಡ ನಮಗೆ ಮಾಹಿತಿ ನೀಡಿದ್ದಾರೆ. ನಮ್ಮ ಉದ್ದೇಶ ಒಂದೇ ಒಬ್ಬನು ಅರ್ಹ ಮತದಾರನು ಈ ಮತದಾರ ಪಟ್ಟಿಯಿಂದ ಹೊರಗೆ ಹೋಗಬಾರದೆಂಬ ಉದ್ದೇಶ. DC ಅವರು ಕೂಡ ಜಿಲ್ಲಾಧಿಕಾರಿ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಕೂಡ ಅದೇ ವಿಷಯ ನಮ್ಮಲ್ಲಿ ಪ್ರಸ್ತಾಪಿಸಿದರು. ಈ ಬಗ್ಗೆ ನಿಮ್ಮಲ್ಲಿ ಕೂಡ ಎಲ್ಲ ಕಡೆ ಅವೇರ್ನೆಸ್ ಸ್ವಲ್ಪ ಮೂಡಿಸುವಂಥ ಕೆಲಸ ನಿಮ್ಮಲ್ಲಿ ಆಗಲಿ ಹೇಳಿ ಕೂಡ ಅವರು ಹೇಳಿದ್ದಾರೆ. ಖಂಡಿತವಾಗಿಯೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದಾಗೆ ಒಬ್ಬನೇ ಒಬ್ಬ ಮತದಾರ ಪಟ್ಟಿಯಿಂದ ಹೋಗಬಾರದು ಅವರು ಕೂಡ ಕೆಲವು ಬಾರಿ ಹೇಳಿಕೆ ನೀಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಆಶಿಸ್ತೇನೆ ಯಾರೊಬ್ಬನು ಕೂಡ ಈ ಮತದಾರ ಪಟ್ಟಿಯಿಂದ ಹೊರಗೆ ಹೋಗಬಾರದೆಂದು ನಾನು ಆಶಿಸಿ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸ್ತೇನೆ. ಸರ್, ಈಗ ರಾಜ್ಯದಾದ್ಯಂತ SIR ಪ್ರಕ್ರಿಯೆಗಳು ಆರಂಭವಾಗಿದೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಗೊಂದಲ ಈಗಾಗಲೇ ನಿರ್ಮಾಣ ಆಗಿರುವಂಥದ್ದು. ಕೆಲವರಿಗೆ ಮಾಹಿತಿಯ ಕೊರತೆ ಇರ್ಬೋದು, ಕೆಲವರ ಅಧಿಕಾರಿಗಳಿಗೂ ಕೂಡ ಮಾಹಿತಿಯ ಕೊರತೆ ಇದೆ. ಈ ಎಲ್ಲ ಗೊಂದಲಗಳಿಗೆ ಕಾರಣ ಏನು ಅಂತ ನಿಮ್ಗೆ ಅನಿಸ್ತಾ ಉಂಟು? SIRನ ಗೊಂದಲಕ್ಕೆ ಕಾರಣ ಏನು ಕೇಳಿದ್ರೆ, ನಾನು ರಾಜಕೀಯವಾಗಿ ಮಾತಾಡ್ತಾ ಇದ್ದೇನಂತಲ್ಲ, ಬದಲಾಗಿ ಪ್ರಾರಂಭದಲ್ಲೇ ಈ ಕಾಂಗ್ರೆಸ್ ಅದನ್ನು ಒಂದು ಸಮಾಜಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಿದೆ. ಕೇಳಿದ್ರೆ SIR ಅದೊಂದು ಬೇರೆ ಬೇರೆ ಅಲ್ಪಸಂಖ್ಯಾತರ ಚುನಾವಣೆಯನ್ನು ಕದ್ದುಕೊಳ್ಳುತ್ತದೆ ಅನ್ನೋ ಒಂದು ಅಪಪ್ರಚಾರವನ್ನು ಮಾಡಿದರು. ಕಾಂಗ್ರೆಸ್ ಅಪಪ್ರಚಾರ ಎಲ್ಲಾ ಸಂದರ್ಭದಲ್ಲಿ ಮಾಡಿದೆ, SIRನ ಸಂದರ್ಭದಲ್ಲಿ ಅಲ್ಲ. ಕಾಂಗ್ರೆಸ್ಗೆ ಗೊತ್ತಿರಬೇಕು ಏನು ಕೇಳಿದ್ರೆ, SIR ಅನ್ನುವಂಥದ್ದು ಏನು ವಿಶೇಷ ಮತದಾರರ ಪರಿಷ್ಕರಣೆ ಮಾಡುವಂಥದ್ದು ಅದು BJPಯವರು ಪ್ರಾರಂಭ ಮಾಡಿದಲ್ಲ. ಅದು ನಿಜವಾಗಿ 1952ನೇ ಇಸ್ವಿಗೆ ಕಾಂಗ್ರೆಸ್ನ ಆಗಿನ ಯಾರು ಆಡಳಿತ ಮಾಡ್ತಾ ಇದ್ರು ಅವರು ಅದನ್ನು ಪ್ರಾರಂಭ ಮಾಡಿರುವಂಥದ್ದು. ಅದನ್ನೇ ಈಗ ಸುಪ್ರೀಂ ಕೋರ್ಟ್ ಅದನ್ನು ಒಂದು ಚುನಾವಣೆ ಆಯೋಗಕ್ಕೆ ಸಮ್ಮತ ಕೊಡ್ತದೆ. ಆದ್ರಿಂದ ಚುನಾವಣಾ ಆಯೋಗ ಅದನ್ನು ಮಾಡ್ತಾ ಇದೆ. ಆದ್ರಿಂದ ಕಾಂಗ್ರೆಸ್ನವರಿಗೆ ಒಂದು ಗೊತ್ತಿರಬೇಕು ಏನಂದ್ರೆ, ಎಲ್ಲದಕ್ಕೂ ವಿರೋಧ ಮಾಡುವಂಥದ್ದಲ್ಲ. ಕಾಂಗ್ರೆಸ್ ಅನ್ನುವಂಥದ್ದು ಈ ಅಯೋಧ್ಯೆಯ ರಾಮ ಮಂದಿರ ಸಂದರ್ಭದಲ್ಲಿ ವಿರೋಧ ಮಾಡುವಂಥದ್ದು ಇರ್ಬೋದು, ಅಥವಾ ಈ SIRನ ಸಂದರ್ಭದಲ್ಲಿ ವಿರೋಧ ಮಾಡುವಂಥದ್ದು, ಆರ್ಟಿಕಲ್ 370ಯ ಸಂದರ್ಭದಲ್ಲಿ ವಿರೋಧ ಎಲ್ಲ ಸಂದರ್ಭಗಳಲ್ಲೂ ವಿರೋಧ ಮಾಡುವಂಥದ್ದು ಕಾಂಗ್ರೆಸ್ನ ಒಂದು ಜಾಯಮಾನ ಅಂತ ಹೇಳ್ಬೋದು. ಆದ್ರಿಂದ ಆ ಸಂದರ್ಭದಲ್ಲಿ ಜನಗಳಿಗೆ ಒಂದು ಸ್ವಲ್ಪ ಗೊಂದಲ ಆಯಿತು. ಅದನ್ನು ಜನಗಳಿಗೆ ನಾನು ಸ್ಪಷ್ಟತೆಯನ್ನು ಮಾಡಬೇಕು ಅಂತ ಕೇಳಿದರೆ, ಉದಾಹರಣೆಗೆ SIR ಅನ್ನುವಂಥದ್ದು ಏನು ಕೇಳಿದ್ರೆ, ಇದೊಂದು ವಿಶೇಷವಾಗಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥದ್ದು. ಇದು 1952ಕ್ಕೆ ಕಾಂಗ್ರೆಸ್ಸೇ ಇದನ್ನು ಜಾರಿ ಮಾಡಿರುವಂಥದ್ದು. ಅದಕ್ಕೆ ಈಗ ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟ್ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದೆ. ನೀವು ಮಾಡ್ತಿರುವಂಥದ್ದು ಸರಿಯಾಗಿದೆ, ಕಾನೂನು ಬದ್ಧವಾಗಿದೆ, ಇದೊಂದು ಬಲಿಷ್ಠ ಸಮಾಜದ ನಿರ್ಮಾಣಕ್ಕೆ ಪೂರಕವಾಗಿದೆ ಅನ್ನುವಂಥದ್ರ ಮುಖಾಂತರ ಆಗಿದೆ. ಆದ್ರಿಂದ ಇದಕ್ಕೆ ಗೊಂದಲಕ್ಕೆ ಕಾರಣ ಯಾರು ಕೇಳಿದ್ರೆ ಕಾಂಗ್ರೆಸ್. ಆದ್ರಿಂದ ನಿಮ್ಮ ಒಂದು ಪ್ರಶ್ನೆ ಏನಂದ್ರೆ, ಗೊಂದಲಕ್ಕೆ ಕಾರಣ ಯಾರು ಅಂದ್ರೆ ಕಾಂಗ್ರೆಸ್ ಒಂದನೇದ್ದು. ಎರಡನೇದ್ದು, SIR ಈಗ ಮನೆ ಮನೆಗೆ ಬರುವಂತದ್ದು ಪ್ರಕ್ರಿಯೆ ನಡೀತಾ ಇದೆ. ಇದು 2ನೇ ಹಂತದ ಒಂದು SIRನ ಇದು ಒಟ್ಟು ದೇಶದಲ್ಲಾಗುವಂಥದ್ದು. 1ನೇ ಹಂತದಲ್ಲಿ ಒಂದಷ್ಟು ಕೇಂದ್ರ ಆಡಳಿತ ರಾಜ್ಯಗಳಲ್ಲಾಗಿದೆ. 2ನೇ ಹಂತದಲ್ಲಿ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಮತ್ತೆ ಒಂದಷ್ಟು ಕೇಂದ್ರ ಆಡಳಿತ ಅದನ್ನೆಲ್ಲ ಮಾಡುವಂಥದ್ದು ಸಾಗ್ತಾ ಇದೆ. ಒಟ್ಟು ಮನೆ ಮನೆಗೆ BLO ಅಧಿಕಾರಿಗಳು ಬರ್ತಾರೆ. ಅದರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರು ಬರಬೇಕು. BLO 2 ಅಂತ ಒಂದು ಯೋಚನೆ ಆಗಿದೆ. ಅವರು ಅದರ ಜೊತೆಯಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ಅನುಮತಿಯಾಗಿದೆ. ಒಟ್ಟು ನಮ್ಮ ಜಿಲ್ಲಾಡಳಿತ ಉಡುಪಿ ಜಿಲ್ಲೆ ಅದಕ್ಕೆ ಸಜ್ಜಾಗಿ ಅದಕ್ಕೆ ಮೀಟಿಂಗ್ ಅನ್ನು ತಗೊಂಡು ಎಲ್ಲರೂ ಯಾವ ರೀತಿ ಹೋಗಬೇಕು ಅಂತ ಹೇಳಿದಾಗ, ಮನೆ ಮನೆಗೆ ನಮ್ಮ BLO ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ಬಂದಾಗ ದಯವಿಟ್ಟು ನಮ್ಮ ಒಂದು ಅರ್ಜಿ ಫಾರ್ಮ್ ಅನ್ನು ಕೊಡ್ತಾರೆ. ಆ ಅರ್ಜಿ ಫಾರ್ಮ್ ಅನ್ನು ಒಂದು ಸೈಡಲ್ಲಿ ಅವರೇ ಫಿಲ್ಅಪ್ ಮಾಡ್ತಾರೆ, ಮತ್ತೊಂದು ಸೈಡಲ್ಲಿ ನಾವು ಫಿಲ್ಅಪ್ ಮಾಡಬೇಕು ಅನ್ನುವಂಥದ್ದು ಇರೋದು. ಅದು ಫಿಲ್ಅಪ್ ಮಾಡಿ ನಮ್ಮಲ್ಲಿರುವಂತಹ ದಾಖಲಾತಿಯನ್ನು ಕೊಟ್ಟರೆ ಅದು ಒಂದು ಹಂತದ ಒಂದು ದಾಖಲೆಯನ್ನು ಕೊಟ್ಟಾಗೆ ಅದರ ನಂತರ ಅಂದ್ರೆ ಈಗ ಈ ಜುಲೈ ಎಂಡ್ ತನಕ ಈ ಒಂದು ಪ್ರಕ್ರಿಯೆ ನಡೀತದೆ. ಮನೆ ಮನೆಗೆ ಬರ್ತಾರೆ, ಒಂದು ವಾರ ನಮ್ಮ ಮನೆಯಲ್ಲಿ ಆ ಅರ್ಜಿ ಫಾರ್ಮ್ ಇರ್ತದೆ. ಅದಾದ್ಮೇಲೆ ತಗೊಂಡು ಹೋಗುವಂಥದ್ದು ಇದು ಈ ಜುಲೈ ತನಕ ಆಗುವಂಥದ್ದು.
ಜುಲೈಯ ನಂತರ 1 ತಿಂಗಳು ಅದು ಕರಡು ಪ್ರತಿ ಅದರ ತಯಾರಿ ಆಗ್ತದೆ. ಏನೆಲ್ಲ ನಾವು ಕೊಟ್ಟಿರ್ತೀವಿ ಅದರ ಕರಡು ಪ್ರತಿಯನ್ನು ತಯಾರಾಗ್ತದೆ. ಆ ಕರಡು ಪ್ರತಿಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಗೊಂದಲ ಆದರೆ, ಅಥವಾ ಏನಾದರೂ ಸಮಸ್ಯೆಗಳು ಹುಟ್ಟಿದ್ರೆ ಅದಕ್ಕೆ ಮತ್ತೆ ಆಕ್ಷೇಪಣೆ ಆಗುವಂಥದ್ದು, ಅಂದ್ರೆ ಅದನ್ನು ಆಕ್ಷೇಪಣೆ ಹಾಕುವಂಥದ್ದು ಅಲ್ಲಿ BLO 2ಗಳಿಗೆ ಆ ಒಂದು ಅಧಿಕಾರ ಇರ್ತದೆ. ಆದ್ರಿಂದ ಯಾರು ನಾಗರಿಕರು ಹೆದರುವಂತ ಅವಶ್ಯಕತೆ ಇಲ್ಲ. ಇದು ಯಾತಕ್ಕೋಸ್ಕರ ಮಾಡಿದ್ದು ಕೇಳಿದ್ರೆ 2002ರ ಸಂದರ್ಭದಲ್ಲಿ ನೀವು ಎಲ್ಲಿ ಮತದಾನ ಹಾಕಿದ್ದಾರೆ ಅನ್ನುವಂಥದ್ದು ಯಾಕೆ ಕೇಳ್ತಾರೆ ಕೇಳಿದ್ರೆ 2002ಕ್ಕೆ ಈ ಪರಿಷ್ಕರಣೆ ಆಗಿದೆ, SIR ಪರಿಷ್ಕರಣೆ ಆಗಿದೆ, ಆಮೇಲೆ ಪರಿಷ್ಕರಣೆ ಆಗಿಲ್ಲ. ಆದ್ರಿಂದ ಅಲ್ಲಿಯ ನಂತರದ ನಮ್ಮ ಹತ್ರ ದಾಖಲಾತಿಗಳನ್ನು ಕೇಳ್ತಾರೆ. ಆದ್ರಿಂದ ನಾವು ದಾಖಲಾತಿಗಳನ್ನು ಕೊಡಬೇಕು. ಯಾಕೆ ಕೊಡಬೇಕು ಕೇಳಿದ್ರೆ ಈ ದೇಶದಲ್ಲಿ ಬೇರೆ ದೇಶದವರು ಬಂದು ಒಳ ನುಸುಳುಕೋರಾಗಿ ನಮ್ಮನ್ನು ತಿಂತಾ ಇದ್ದಾರೆ, ನಮ್ಮ ದೇಶದ ಭದ್ರತೆಗೆ ತೊಂದರೆ ಮಾಡ್ತಾ ಇದ್ದಾರೆ. ಅವರನ್ನೆಲ್ಲ ಇಲ್ಲಿಂದ ಹೊರಗಡೆ ಹಾಕಬೇಕು ಅನ್ನುವಂಥದ್ದು ಮಾತ್ರ ಬಿಟ್ಟೆ ಯಾರು ಸಮರ್ಪಕವಾಗಿದ್ದಾರೆ, ಯಾರು ಈ ದೇಶದ ಪ್ರಜೆ, ಅವನಿಗೆ ಮತದಾನ ಸಿಗಲೇಬೇಕು, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಯಾರು ಇಲ್ಲ, ಉದಾಹರಣೆಗೆ ಮರಣ ಹೊಂದಿರ್ಬೋದು, ಅಥವಾ ಬೇರೆ ಊರಿಗೆ ಹೋಗಿರ್ಬೋದು, ಅಥವಾ ಬೇರೆ ಬೇರೆ ಕಾರಣಕ್ಕೆ ಮತ ಡಿಲೀಟ್ ಆಗುವಂಥದ್ದು ಡಿಲೀಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಪರಿಷ್ಕರಣೆ ಆಗ್ತಾ ಇರುವಂತದ್ದು ಸ್ಪಷ್ಟತೆ ಆಗಿದೆ. ಈಗ ಬೆಂಗಳೂರಿನಲ್ಲೆಲ್ಲ ಗುಂಪಾಗಿ ಆ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಇದರ ಬಗ್ಗೆ ಭಾರಿ ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಇದು ಎಷ್ಟು ಸರಿ ಅಂತ ನಿಮ್ಗೆ ಅನಿಸ್ತದೆ? ಯಾವ ಕಾಂಗ್ರೆಸ್ ಇದಕ್ಕೆ SIR ನ ಬಗ್ಗೆ ವಿರೋಧ ಮಾಡ್ತದೆ, ಅದೇ ಕಾಂಗ್ರೆಸ್ನ ಉದಾಹರಣೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಕ್ಷೇತ್ರದಲ್ಲಿ ಮೊನ್ನೆ ಒಂದು ಮದ್ರಾಸದ ಒಳಗಡೆ ಏನೋ ಒಂದು ಗುಂಪಾಗಿ ಸೇರಿರುವಂತದ್ದು ಆಗಿದೆ ಅನ್ನುವಂಥದ್ದು ಟಿವಿಯಲ್ಲಿ ನೋಡಿದ ಒಂದು ದೃಶ್ಯ. ನಾನು ಹೇಳುದು ಇದು ನಿಜವಾಗಿಯೂ ಗುಂಪುವಾಗಿ ಮಾಡುವಂತ ಪ್ರಕ್ರಿಯೆ ಅಲ್ಲ. ಇದು ಮನೆಗೆ BLO ಅಧಿಕಾರಿಗಳು ಹೋಗಬೇಕು, ಇಂಡಿವಿಜುವಲ್ ಆಗಿ ಅವರನ್ನು ಪ್ರಶ್ನೆ ಮಾಡಬೇಕು, ಇಂಡಿವಿಜುವಲ್ ಆಗಿ ಅವರ ಇದು ದಾಖಲಾತಿಗಳನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ. ಆದ್ರೆ ಮೊನ್ನೆ ಆಗ್ತಾ ಇರುವಂತದ್ದು ಏನು ಕೇಳಿದ್ರೆ ಅಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ಕೊಡ್ತಾ ಇದ್ರು ಕಾಂಗ್ರೆಸ್ನವರು ಅನ್ನುವಂಥದ್ದು ತುಂಬಾ ಬೇಸರ ಸಂಗತಿ. ಯಾಕಂದ್ರೆ ಇದು ಪಾರದರ್ಶಕವಾಗಬೇಕು ಅನ್ನೋ ದೃಷ್ಟಿಯಿಂದ ಮನೆಗೆ ಹೋಗಬೇಕು ಅಂತ ಹೇಳಿದ್ದು. ಇದು ನಿಜವಾಗಿಯೂ ನಮ್ಮ ಈ ಒಂದು ಇದಕ್ಕೆ ತೊಂದರೆ ಆಗ್ತಾ ಇದೆ. ಆದ್ರಿಂದ ಅದು ತಪ್ಪು ಅನ್ನುವಂಥದ್ದು ಸ್ಪಷ್ಟತೆ ಇದೆ. ಅದಕ್ಕೆ BJP ಅವರು ಅದಕ್ಕೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟಿಗೆ ಮತ್ತು ಸಂಬಂಧಪಟ್ಟ ಚುನಾವಣಾ ಆಯೋಗಕ್ಕೆ ಅದನ್ನು ಪತ್ರವನ್ನು ಬರೆದಿದ್ದಾರೆ. ಇದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಕಡೆ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು, ಅದನ್ನು ಸಮರ್ಪಕ ಮಾಡಬೇಕು ಅನ್ನೋ ದೃಷ್ಟಿಯಿಂದ 2 ಅಧಿಕಾರಿಗಳನ್ನು ಕರ್ನಾಟಕಕ್ಕೆ ಕಳಿಸುವಂತದ್ದಾಗಿದೆ. SIR ಪ್ರಕ್ರಿಯೆ ಎನ್ನುವಂಥದ್ದು ಸರ್ಕಾರ ಹಾಗೂ ಚುನಾವಣಾ ಆಯೋಗದ ಒಂದು ಮಹತ್ವದ ಹೆಜ್ಜೆ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಮತದಾರರು ಸಹಕರಿಸಬೇಕು, ಮಾತ್ರವಲ್ಲದೆ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂಬುವಂಥದ್ದು ಉಡುಪಿ ಜನರ ಒಂದು ಅಭಿಪ್ರಾಯವಾಗಿದೆ. ಇದು ಈ ವಾರದ ವಾಯ್ಸ್ ಆಫ್ ಯು ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ಚೆನ್ನಾಗಿ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660988462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.